ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಿಜವಾಗಿಯೂ ಸಂಭ್ರಮದ ದಿನ ಅಂತಾನೆ ಹೇಳಬಹುದು. ಮೂವರು ಪ್ರಮುಖ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ನಾವಿವತ್ತು ಮಾತಾಡ್ತಾ ಇರೋದು ಹಾಕಿ ಬಗ್ಗೆ. ಹಾಕಿ ಸುವರ್ಣಯುಗ ಮತ್ತೆ ವಾಪಸ್ ಆಗ್ತಾ ಇದೆಯಾ ಅನ್ನೋ ಒಂದು ಊಹೆ ಎಲ್ಲರಲ್ಲೂ ಮನೆ ಮಾಡಿದೆ. 2008ರ ನಂತರ ಮತ್ತೆ ಹಾಕಿ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ಈಗಾಗಲೇ ಲಂಡನ್ನಲ್ಲಿ ನಡೆಯುವಂತಹ ಒಲಿಂಪಿಕ್ಸ್ ಅರ್ಹತಾ ಪಂದ್ಯವನ್ನು ಮುಗಿಸ್ಕೊಂಡು ಈಗ ಲಂಡನ್ ಒಲಿಂಪಿಕ್ಸ್ಗೆ ಭಾರತ ಹಾಕಿ ತಂಡ ಮುನ್ನುಗ್ತಾ ಇದೆ. ಇದೇ ವಿಷಯದ ಬಗ್ಗೆ 3 ಜನ ಪ್ರಮುಖ ಅತಿಥಿಗಳು ನಮ್ಮ ಜೊತೆ ಮಾತಾಡ್ತಾರೆ. ಇದೇ ಈ ಹೊತ್ತಿನ ವಿಶೇಷ ಹಾಕಿ ಹೀರೋಸ್. ಎಂಟು 1 ಅಂತರದಲ್ಲಿ ಭಾರತ ಭರ್ಜರಿ ಜಯವನ್ನ ಸಾಧಿಸಿತು. ಅದರಲ್ಲೂ ಮುಖ್ಯವಾಗಿ 6 ಪೆನಾಲ್ಟಿಯನ್ನ ಹೊಡೆದು ಸೂಪರ್ ಆಗಿ ಇಡೀ ಭಾರತದ ಅಭಿಮಾನಿಗಳಿಗೆ ಒಂದು ಅತಿ ದೊಡ್ಡ ಕೊಡುಗೆಯನ್ನ ಕೊಟ್ಟಂತಹ ಕೀರ್ತಿ ಭಾರತ ಹಾಕಿ ತಂಡದ್ದು. 3 ಜನ ಪ್ರಮುಖ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ರಘುನಾಥ್ ನಮ್ಮ ಜೊತೆ ಇದ್ದಾರೆ, ಸುನಿಲ್ ನಮ್ಮ ಜೊತೆ ಇದ್ದಾರೆ, ಉತ್ತಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಭಾರತದ ಹಾಕಿ ಅಭಿಮಾನಿಗಳ ಕನಸನ್ನ ನನಸು ಮಾಡಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಈಗ? ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಕರ್ನಾಟಕ ಅಭಿಮಾನಿಗಳು ಎಲ್ಲ ಸಪೋರ್ಟು ಫ್ಯಾನ್ಸು ಎಲ್ಲರ ಕೈಯಿಂದ ಇದೇ ಥರ ಸಪೋರ್ಟ್ ಸಿಗ್ತಾ ಇರಬೇಕು. ಇನ್ನು ಮುಂದೆ ಬರುವ ಒಲಿಂಪಿಕ್ಸ್ ಮ್ಯಾಚಸ್ಲು ಇನ್ನೂ ಜಯ ಗಳಿಸ್ತೀವಿ ಅಂತ ಒಂದು ಆಶ್ರಯ ಕೊಟ್ಟು ನಮ್ಗೆ ಸಪೋರ್ಟ್ ಸಿಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಹೆಂಗೆ ಅನಿಸ್ತಿದೆ ಸುನಿಲ್? ಈ ಕ್ಷಣದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ? ಒಂದು ದೊಡ್ಡ ಕನಸು, ಹಾಕಿ ಅಭಿಮಾನಿಗಳ ದೊಡ್ಡ ಕನಸನ್ನು ನನಸು ಮಾಡ್ಕೊಂಡು ಬಂದು ಕೂತಿದ್ದೀರಾ ಇಲ್ಲಿ. ಇದಕ್ಕೋಸ್ಕರ 6 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೋ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಪೂರ್ತಿ ಟೀಮ್. ಸೊ ತುಂಬ ಖುಷಿ ಆಗುತ್ತೆ. ಸೊ ಇದೇ ಥರ ಇನ್ನೂ ಹಾರ್ಡ್ ವರ್ಕ್ ಮಾಡಿ ಒಲಿಂಪಿಕ್ಕಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತಪ್ಪ, ಏನು ಅನ್ನಿಸ್ತಾ ಇದೆ ಈಗ ಇಲ್ಲಿಗೆ? ಅಂದರೆ ಒಂದು ದೊಡ್ಡ ಸಮರ ಗೆದ್ದು ಬಂದಿದ್ರೆ, ಅದು ಅಷ್ಟೊಂದು ದೊಡ್ಡ ಅಂತರದಲ್ಲಿ ಗೆದ್ಕೊಂಡು ಬಂದು ಈಗ ಕೂತು ನಾವು ಗೆದ್ದಿದ್ದೀವಿ ನೋಡಿ ಅಂತ ಜನರಿಗೆ ಹೇಳ್ತಾ ಇದ್ದೀರಾ ಈಗ 3 ಜನ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿಯಾಗೋ ದಿವಸ ಇದು. ಯಾಕಂದರೆ ಅದೇ ಫೈನಲ್ಸಲ್ಲಿ 8-1 ಗೆದ್ದು ನಾವು ಫೈನಲ್ಸಲ್ಲಿ ತುಂಬ ಚೆನ್ನಾಗಿ ಆಡಿ ಗೆದ್ದಿದ್ದೀವಿ ಟೂರ್ನಮೆಂಟು. ಈ ದಿನಕ್ಕೋಸ್ಕರ ತುಂಬ ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ. ಹಾರ್ಡ್ ವರ್ಕ್ ಈಸ್ ಫೈನಲಿ ಪೇಡ್ ಆಫ್ ಅಂತ ಹೇಳ್ಬೋದು. ತುಂಬ ಖುಷಿಯಾಗೋ ಸಂದರ್ಭ ಇದು ಅಂತ ಹೇಳ್ದು. ಓಕೆ, ಸೊ ರಘು, ಹೇಗೆ ಪ್ರಿಪೇರ್ ಆದ್ರಿ ನಿಮ್ಮ ಇಡೀ ಟೀಮ್? ಯಾಕೆಂದರೆ 2008ರ ನಂತರ ಸಾಕಷ್ಟು ಗೊಂದಲ ಇತ್ತು. ಅಂದರೆ ಹಾಕಿ ಒಂದು ರೀತಿ ಕಣ್ಮರೆ ಆಗ್ತಿದೆಯೇನೋ ಅನ್ನೋಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ದು. ಬಟ್ ಈಗ ಈ ಒಂದು ಅಂತರದಲ್ಲಿ ನೀವು 6 ಪಂದ್ಯಗಳನ್ನು ನಾವು ನೋಡೋದಾದ್ರೆ 44 ಗೋಲ್ಗಳನ್ನು ಹೊಡೆದಿದ್ದೀರಾ. ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹಾಕಿ ಅಭಿಮಾನಿಗಳಿಗೆ. ಯಾವ ರೀತಿ ರೆಡಿ ಆಗ್ತಾ ಇದ್ರಿ ನೀವು ಪ್ರತಿಯೊಂದು ಪಂದ್ಯಕ್ಕೆ ಹೋಗುವಾಗ? 2008 ಯಾವಾಗ ಕ್ವಾಲಿಫೈ 2008 ಆಗಲಿಲ್ಲ, ಅವಾಗ ಆ ಟೀಮಲ್ಲೂ ಇದ್ದೆ. ಈಗೊಂದು ಚಾಲೆಂಜ್ ಇತ್ತು ಎಲ್ಲ ಪ್ಲೇಯರ್ಸಲ್ಲಿ ಈ ಸಲ ಕ್ವಾಲಿಫೈ ಆಗಲೇಬೇಕು, ಏನೇ ಆದರೂ ಕ್ವಾಲಿಫೈ ಆಗಿ 2012 ಲಂಡನ್ ಒಲಿಂಪಿಕ್ಸ್ಗೆ ಟಿಕೆಟ್ ತೊಗೊಳ್ಳೇಬೇಕು ಅಂತ. ಸೊ ಆ ಚಾಲೆಂಜಿಂದ 6 ಮಂತ್ಸಿಂದ ನಾವು ಟ್ರೈನಿಂಗಲ್ಲಿದ್ದು. ಸೊ ಅದೊಂದು ಕಿಲ್ಲಿಂಗ್ ಇನ್ಸ್ಟೆಂಟ್ ಇತ್ತು. ಯಾವುದೇ ಟೀಮ್ ಬರಲಿ ಏನೇ ಬರಲಿ ನಾವು ಫಸ್ಟ್ ಮಿನಿಟಿಂದ 70 ಮಿನಿಟ್ಸ್ ಗಂಟ ನಾವು ಫುಲ್ 100% ಕೊಡ್ತೀವಿ ಅಂತ. ಸೊ ರಿಸಲ್ಟ್ ಇವತ್ತು ನೋಡ್ತಾ ಇದ್ದೀರಾ ನೀವು, ಸಿಕ್ಕಿದೆ ನಂಗೆ ರಿಸಲ್ಟ್. ಓಕೆ, ಸೊ ಸಾಮಾನ್ಯವಾಗಿ ಈ ಪಂದ್ಯಕ್ಕೆ ಹೋಗೋಕೆ ಮುಂಚೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಸುನಿಲ್? ಅಂದರೆ ಇಷ್ಟ ಅಂತರದಲ್ಲಿ ಗೆಲ್ತೀವಿ, ಈ ರೀತಿ ಒಂದು ರೆಸ್ಪಾನ್ಸ್ ಸಿಗುತ್ತೆ, 8-1 ಆ ಲೆವೆಲ್ಗೆ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್ ಇತ್ತು. ಆ ಕ್ಷಣದಲ್ಲಿ ನಿಮ್ಗೆ ಏನು ಅನಿಸ್ತಾ ಇತ್ತು? ಕಾನ್ಫಿಡೆಂಟ್ ಇತ್ತು, ಯಾಕಂದರೆ ನಮ್ಮದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಪೂರ್ತಿ ಟೂರ್ನಮೆಂಟ್. ಮತ್ತು ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ಒಂದು ಭಯ ಇತ್ತು, ಯಾಕಂದರೆ 2008 ಆಗಿದ್ದು ಆಗಾಗ ಅದು ನೆನಪು ಬರ್ತಾಯಿತ್ತು. ಸೊ ಅದ್ರ ಸಹ ಒಂದು ಕಾನ್ಫಿಡೆಂಟ್ ಇತ್ತು, ನಾವು ಬೀಟ್ ಮಾಡ್ತೀವಿ ಅಂತ. ಮತ್ತು ಫೈನಲ್ 8-1 ಗೆದ್ದಿದ್ವಿ. ಸೊ ತುಂಬ ಖುಷಿ ಆಗುತ್ತೆ. ಅದು ಮರೆಯೋಕ್ಕಾಗ್ತಾ ಇಲ್ಲ ನಮಗೆ, ಇನ್ನು ಮರೆಯೋದು ಇಲ್ಲ ಯಾರೂ. ಸೊ ಉತ್ತಪ್ಪ, ಹೇಗಿತ್ತು ನಿಮ್ಮ ಟೀಮ್ ವರ್ಕ್? ನಿಜವಾಗಿ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಎಲ್ಲೇ ಹೋದರೂ ಕೂಡ ರಕ್ಷಣಾತ್ಮಕ ಆಟ ಆಗಿರಲಿ ಅಥವಾ ಎಲ್ಲದರಲ್ಲೂ ಕೂಡ ತುಂಬ ಮುಖ್ಯ ಅನಿಸುತ್ತೆ. ಈ 6 ಪಂದ್ಯಗಳಲ್ಲಿ ಯಾವ ರೀತಿ ಟೀಮ್ ವರ್ಕ್ ಇತ್ತು ನಿಮ್ಮದು? ಟೀಮ್ ವರ್ಕ್ ಫಸ್ಟ್ ಪ್ಲೇಯರಿಂದ ಹಿಡಿದು ನಮ್ಮದು ಬೆಂಚ್ ಸಬ್ಸ್ಟಿಟ್ಯೂಷನಿಂದ ಹಿಡಿದು ಅಫಿಷಿಯಲ್ಸ್ ಆಗಲಿ ನಮ್ಮದು ಕೋಚಿಂಗ್ ಸ್ಟಾಫ್ಸ್ ಆಗಲಿ ಎಲ್ಲ ಟೋಟಲ್ ಆಗಿ ಕಮಿಟ್ ಆಗಿದ್ರು. ನಾವು ಫಸ್ಟ್ ಮ್ಯಾಚ್ ಆಡೋಗಿಂದನೇ ಡಿಸೈಡ್ ಮಾಡಿ ಬಂದಿದ್ವಿ, ನಾವು ಇದೇನಾದರೂ ಆಗಲಿ ಇದನ್ನ ಗೆಲ್ಲೇಬೇಕು. ಈ ಟೂರ್ನಮೆಂಟು ತುಂಬ ಇಡೀ ದೇಶ ನಮ್ಮ ಹಿಂದೆ ಇದೆ, ಗೆಲ್ಲೇಬೇಕು. ತುಂಬ ಹಾಕಿ ಇದು ದಿನಗಳನ್ನ ವಾಪಸ್ ತರಬೇಕು ಅಂತ ನಮ್ಮದೊಂದು ಇತ್ತು ಮನಸ್ಸಲ್ಲಿ. ನಾವು ಮಾಡಿದ್ವಿ. ಈಗ ಒಂದು ತುಂಬ ಅದು ನಿಮ್ಗೆ ಖುಷಿ ಆಗುವ ಸಂದರ್ಭ ಮತ್ತೆ ಅಂತ ಹೇಳ್ತೀನಿ ನಾನು ಅಷ್ಟೇ. ಓಕೆ, ಸೊ ಈ ಹಾಕಿ ಇವಾಗ ಗೆದ್ದಿರೋ ವಿಷಯವನ್ನು ಸ್ವಲ್ಪ ಹಿಂದಕ್ಕೆ ಇಟ್ಬಿಟ್ಟು ನಿಮ್ಮ ಈ ಹಾಕಿ ಇಂಟ್ರೆಸ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಹೇಗೆ ಹಾಕಿಯಲ್ಲಿ ಇಂಟ್ರೆಸ್ಟ್ ಬಂತು? ಸುಮಾರು ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ರಿ ನೀವು? ಹೇಳ್ಬೇಕಂದ್ರೆ 3 ಕೊಡಗಿನವರು. ಕೊಡಗಿನ ವೀರ. ಒಂದೇ ಆನ್ಸರ್, ಕೊಡಗಿನ ವೀರ. ಅದು ಬ್ಲಡ್ಡಲ್ಲೇ ಬಂದಿದೆ ಹಾಕಿ. ಅದೇ ಯಾವಾಗ ಸ್ಕೂಲ್ ಡೇಸಲ್ಲಿ ಒಂದು ಆಟ ಅಂತ ಆಡ್ತಿದ್ದೋ, ಅದನ್ನ ಪ್ರೊಫೆಷ್ನಲ್ಗೆ
ಆವಾಗ ಚೇಂಜ್ ಮಾಡಿಕೊಂಡು ಸೊ ಪ್ರೊಫೆಷ್ನಲ್ ಯಾಕೆ ಇದರಲ್ಲಿ ಪ್ರೊಫೆಷ್ನಲ್ ವೇಲಿ ನಾವು ಕೆರಿಯರು ತಗೋಬಾರ್ದು ಅಂತ. ಸೊ ಅದೇ ವೇಲಿ ಒಂದು ಸ್ವಲ್ಪ ಯಾವಾಗ ನಮಗೆ ಪಾಸಿಟಿವ್ ಲೆವೆಲ್ಸ್ ಜಾಸ್ತಿ ಇತ್ತು, ಸೊ ಅದನ್ನ ಪ್ರೊಫೆಷ್ನಲ್ ಕನ್ವರ್ಟ್ ಮಾಡಿ ಇನ್ನೂ ಆದಮೇಲೆ ಫುಲ್ ಎಫರ್ಟು ಫುಲ್ ಕಾನ್ಫಿಡೆನ್ಸ್ ಲೆವೆಲ್ ಹಾಕಿ ತುಂಬ ಸ್ಯಾಕ್ರಿಫೈಸಸ್ಸು ಆಲ್ಮೋಸ್ಟ್ 10 ವರ್ಷ 12 ವರ್ಷ ಆಡ್ತಾಯಿದ್ದೀವಿ. ಸೊ ಇದಕ್ಕೆ ಲಾಂಗ್ ಟರ್ಮ್ ಇದು ಬೇಕಾಗುತ್ತೆ. ಸೊ ಇವತ್ತು ಒಂಥರ ಖುಷಿ ಆಗ್ತಿದೆ, ನಾವು ನಮ್ಮ ಕೈಯಲ್ಲಿ ಒಲಿಂಪಿಕ್ಸ್ ಕ್ವಾಲಿಫಿಕೇಷನ್ ಮಾಡಿದ್ದೀವಿ ಅಂತ ಒಂದು ತುಂಬ ಖುಷಿ ಆಗ್ತಿದೆ. ಸುನಿಲ್, ನೀವು ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತೀರಿ? ಹಾಕಿ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಏನು ಕಾರಣ? ನಂದು ಸೋಮರ್ಪೇಟೆ ಕೊಡಗಲ್ಲಿ ಊರು. ಅಲ್ಲಿ ಚಿಕ್ಕದಿಂದ ಬ್ಲೂ ಸ್ಟಾರ್ಸ್ ಕ್ಲಬ್ ಅಂತಿತ್ತು. ಸೊ ಅದ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಅವ್ರದ್ದು ಸೀನಿಯರ್ ಪ್ಲೇಯರ್ನ ನೋಡಿ, ಅರ್ಜುನ್ ಅಲ್ಲಪ್ಪ ಇದ್ದಾರೆ ಸೀನಿಯರ್, ಅವರು ಅದೇ ಕ್ಲಬ್ಬಿಂದ ಬಂದವರು. ಸೊ ಅವ್ರನ್ನೆಲ್ಲ ನೋಡಿ ನಾವು ಹಾಕಿ ಕಲ್ತವ್ರು. ಸೊ ಅವ್ರ ಹಿಂದೆನೇ ಬಂದಿದ್ದೀವಿ. ಸೊ ಇವತ್ತೊಂದು ಖುಷಿ ಆಗುತ್ತೆ, ನಾನು ಒಲಿಂಪಿಕ್ಸ್ ಕ್ವಾಲಿಫೈ ಟೀಮಲ್ಲಿದ್ದೆ, ಒಲಿಂಪಿಕ್ಸ್ ಕ್ವಾಲಿಫೈ ಮಾಡಿದ್ದೀನಿ ಅಂತ. ಓಕೆ ಉತ್ತಪ್ಪ, ನಿಮಗೆ ಈ ಹಾಕಿ ಮೇಲೆ ಇಂಟ್ರೆಸ್ಟ್ ಬರೋದಕ್ಕೆ ಏನು ಮೇನ್ ರೀಸನ್, ಅಥವಾ ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರಾ? ಹೇಗೆ ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಅದೇ ಕೂರ್ಗ ನಿಮ್ಗೆ ಗೊತ್ತಿರೋಂಗೆ ಹಾಕಿ ಆಡ್ತೀವಿ. ನಮ್ಮ ಪೇರೆಂಟ್ಸ್ ಐ ವಾಸ್ ವೆರಿ ಲಕ್ಕಿ, ನಮಗೆ ಆಡಬೇಡ ಅಂತೂ ಹೇಳಿಲ್ಲ, ಸಪೋರ್ಟ್ ಮಾಡ್ತಾನೆ ಇದ್ರು ಆಡು ಅಂತ. ನಾನು ರಘುನಾಥ್ ಎಲ್ಲ ಒಂದೇ ಸ್ಕೂಲಿಂದ ಬಂದಿದ್ದು, ಒಂದೇ ಸ್ಕೂಲಲ್ಲಿ ನಾವು ಒಟ್ಟಿಗೆ, ಅಂದರೆ ನನ್ನ ಸೀನಿಯರ್ ಇದ್ರು, ಒಂದೇ ಸ್ಕೂಲಲ್ಲಿ ಪಾಸ್ ಔಟ್ ಆಗಿ ನೆಕ್ಸ್ಟ್ ನಾವು ಬ್ಯಾಂಗ್ಳೂರ್ ಬಂದಮೇಲೆ ವಿ ಟುಕ್ ಇಟ್ ಆಸ್ ಅ ಪ್ರೊಫೆಷನ್. ಬ್ಯಾಂಗ್ಳೂರಿಗೆ ಬಂದು ಒಂದೇ ಸ್ಕೂಲಿಗೆ ಬಂದ್ವಿ ನಾನು ರಘುನಾಥ್ ಎಲ್ಲರೂ, ಹಂಗೆ ಪ್ರೊಫೆಷನಲ್ ಆಗಿ. ಆಮೇಲೆ ಇಟ್ಸ್ ಜಸ್ಟ್ ಅ ಪ್ಯಾಷನ್ ದಟ್ ಯು ಶೋ ಟು ದ ಗೇಮ್ ಹೇಳ್ತೀನಿ. ಓಕೆ, ನಮ್ಮ ಜೊತೆ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ, ಸಾಕಷ್ಟು ಜನ ಮಾತಾಡೋದಕ್ಕೂ ರೆಡಿ ಆಗಿದ್ದಾರೆ. ಇವಾಗ ಪ್ರಶಾಂತ್ ರೆಡಿ ಆಗಿದ್ದಾರೆ. ಪ್ರಶಾಂತ್, 3 ಜನ ವೀರರು, 3 ಜನ ಹಾಕಿ ಹೀರೋಸ್ ನಮ್ಮ ಜೊತೆ ಇದ್ದಾರೆ. ಯಾರ ಜೊತೆ ಮಾತಾಡ್ತೀರಾ, ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ಮೇಡಮ್, ಫಸ್ಟ್ ಅವ್ರು ಎಲ್ರಿಗೂ 3 ಜನರಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಮೇಡಮ್. ಇಡೀ ನಮ್ಮ ಹೀರೋಗಳು ಮೇಡಮ್ ಅವರು. ಖಂಡಿತ ಅವರು ಬರೀ ನಿಮ್ದು ಕ್ರಿಕೆಟಿಗೆ ಮಾತ್ರ ಈಗ ಯಾರು ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇರೋ ಟೈಮಲ್ಲಿ ಹೀರೋಗಳು ನಮ್ಗೆ ಬಹಳ ಐಕಾನ್ ಆಗಿ ಕಾಣ್ತಾ ಇದ್ದಾರೆ ಮೇಡಮ್ 3 ಜನ. ನಾನು ಕ್ರಿಕೆಟ್ ಎಷ್ಟು ಇಷ್ಟಪಡ್ತೀನೋ ಅದ್ರ ಜೊತೆಗೆ ಹಾಕಿ ಮತ್ತೆ ಫುಟ್ಬಾಲ್ ಅಂತ ಆಟನು ನಾವು ನೋಡೋನು ಮತ್ತೆ ಆಡೋನು ಅವರಿಗೆ ಬಹಳ ಒಂದು ಹೆಮ್ಮೆ ಆಗ್ತಾ ಇದೆ ಮೇಡಮ್ ನಮ್ಗೆ. ಓಕೆ, ಧನ್ಯವಾದ ಪ್ರಶಾಂತ್ ನಮ್ಮ ಜೊತೆ ಮಾತಾಡೋದಕ್ಕೆ. ಈಗ ಬೆಂಗಳೂರಿಂದ ಮುರಳೀಧರ್ ಕರೆ ಮಾಡಿದ್ದಾರೆ. ಮುರಳೀಧರ್, 3 ಜನ ಹಾಕಿ ಹೀರೋಸ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ಮುರಳೀಧರ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಹಲೋ, ಮಾತಾಡಿ ಮುರಳಿ. ಹಲೋ, ಹೇಳಿ ಸರ್, ನಮಸ್ಕಾರ. ಹಲೋ. ಓಕೆ ಮುರಳಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಕಾಲ್ ಕಟ್ ಆಗ್ಬಿಡುತ್ತೆ, ಡೈರೆಕ್ಟ್ ಆಗಿ ಫೋನಲ್ಲೇ ಮಾತಾಡಿ. ಹಲೋ. ಓಕೆ, ಡಿಸ್ಟರ್ಬೆನ್ಸ್ ಇದೆ, ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ. ಓಕೆ, ನಿಮಗೆ ರಘು, ಎಲ್ಲ ಒಬ್ಬ ಪ್ಲೇಯರ್ಗೂ ಕೂಡ ಎಲ್ಲೋ ಒಂದು ಪರಿಸ್ಥಿತಿಯಲ್ಲಿ ಗಡಿಬಿಡಿ ಆಗೋದು ಅಥವಾ ಒಂದು ಭಯದ ಜೊತೆಗೆ ಚಾಲೆಂಜ್ ಇರುತ್ತೆ. ಅಂತಹ ಭಯ ಈ 6 ಪಂದ್ಯಗಳಲ್ಲಿ ಯಾವಾಗ ಅನ್ಸುತ್ತೆ ನಿಮಗೆ? 6 ಪಂದ್ಯದಲ್ಲಿ ಫೈನಲ್ಲೇ ಅನಿಸ್ತು. ಯಾಕಂದರೆ ಇದರಲ್ಲಿ ಒಂದೇ ಟೀಮ್ ಕ್ವಾಲಿಫೈ ಆಗೋದು, ವಿನ್ನರ್ಸ್ ಮಾತ್ರ ಒಲಿಂಪಿಕ್ಸ್ ಕ್ವಾಲಿಫೈ ಆಗೋದು. ಸೊ ಇದೊಂಥರ ಟಫ್ ಕ್ವಾಲಿಫಿಕೇಷನು. ಸೊ ಎಲ್ಲೋ ಒಂದು 99% ಕಾನ್ಫಿಡೆಂಟ್ ಇದ್ರು, ಎಲ್ಲೋ ಒಂದು 1% ಆ ಚಿಲ್ಲಿದು 2008 ಚಿಲ್ಲಿದು ಒಂದು ನೆನಪು ಬರ್ಸ್ತಿತ್ತು, ಆಗ್ಬಿಟ್ರೆ. ಬಟ್ ಅಂತೂ ನಾವು ನಮ್ದೊಂದು ಮೈಂಡ್ಲಿತ್ತು, ಪುಷ್ ಮಾಡ್ತೀವಿ 100%, ನಾವು ಪುಷ್ ಮಾಡಲೇಬೇಕು ಅಂತ. ಬಟ್ ನಮಗೆ ಪಾಸಿಟಿವ್ ವೇ, ಮ್ಯಾಕ್ಸಿಮಮ್ ಲೆವೆಲ್ ನಮ್ಮದು ಪಾಸಿಟಿವ್ ಅಲ್ಲಿ ಇತ್ತು. ಸೊ ಪಾಸಿಟಿವ್ ರಿಸಲ್ಟೇ ಸಿಕ್ತು ನಮ್ಗೆ. ಓಕೆ, ಸೊ ಇವಾಗ ಅಶೋಕ್ ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ಅಶೋಕ್, 3 ಜನ ಹಾಕಿ ತಂಡದ ಆಟಗಾರರು ನಮ್ಮ ಜೊತೆ ಇದ್ದಾರೆ, ಅಲ್ಲದೆ ಹೀರೋಸ್ ಅಂತ ಹೇಳಲೇಬೇಕು. ಸೊ ಹೀರೋಸ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಫಸ್ಟ್ ಆಫ್ ಆಲ್ ರಘುನಾಥ್ ಅವರು, ಸುನಿಲ್ ಮತ್ತು ಉತ್ತಪ್ಪ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಆಕ್ಚುಲಿ ನಾನು ಮೂಲತಃ ಬ್ಯಾಂಗ್ಳೂರವನು, ಬಟ್ ಇಲ್ಲಿ ದಾವಣಗೆರೆಯಲ್ಲಿ ಮಾಸ್ಟರ್ಸ್ ಮೆಡಿಸಿನ್ ಮಾಡ್ತಾ ಇದ್ದೇನೆ. ಸೊ ನಾನು ಆಡಿ ಬೆಳೆದಿದ್ದು ಸುತ್ತಾನು ಹಾಕಿ ಸುತ್ತಾನೆ ಆಡಿ ಬೆಳೆದಿದ್ದು. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಶೈಲಜಾ ಅಂತ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರು, ಬಹಳಷ್ಟು ಜನ, ಲಕ್ಷ್ಮಣ್ ರಾವ್, ಸಂದೀಪ್, ಮೈಕಲ್ ಸಂದೀಪ್, ಇವರೆಲ್ಲ ಮಾಡಿದ್ರು. ಬಟ್ ನಮ್ಗೆ ಅದೊಂದು ನೋವಿತ್ತು, ಎಲ್ಲಿ ಹಾಕಿ ದಿನಕ್ಕೂ ಅದರದ್ದು ಒಂದು ಚಾರ್ಮ್ ಕಳ್ಕೋತಿದೆ. ತುಂಬಾ ಒಳ್ಳೆ ಆಟ, ಬಟ್ ಇವ್ರನ್ನೆಲ್ಲ ನೋಡಿ ಮೊನ್ನೆ 8-1 ಗೆದ್ದಿದ್ದು ನಮ್ಗೆ ಬಹಳ ಸಂತೋಷ ತಂದಿದೆ. ಹೀಗೆ ಇಂಡಿಯಾಗೆ ಇನ್ನಷ್ಟು ಮೆಡಲ್ಸ್ ತರಬೇಕು ಇವರು ಅಂತ ನಾವು ಆಶಿಸ್ತೀವಿ. ಓಕೆ, ನಿಮ್ಮ ಆಸೆ ಈಡೇರಲಿ. ನಮ್ಮೆಲ್ಲರ ಆಸೆ ಕೂಡ ಅದೇ ಆಗಿದೆ. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ರಘುನಾಥ್, ಪೆನಾಲ್ಟಿ ಕಾರ್ನರ್ ಹೊಡೆದಿದ್ರಿ, ಒಂದು ಗೋಲ್. ಐ ಥಿಂಕ್ ಇಲ್ಲಿ ನಡೆದಂತಹ ಪ್ರತಿಯೊಂದು ಗೋಲು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆ ಪೆನಾಲ್ಟಿ ಶಾಟ್ ಮಾಡುವಾಗ ನಿಮ್ಮ ಮೈಂಡಲ್ಲಿ ಆ ಒಂದು ಸೆಕೆಂಡಲ್ಲಿ ಏನಿತ್ತು? ನಾನು ಅಂಥದ್ದೇನು ಪ್ರೆಷರ್ ಇತ್ತಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಸಂದೀಪ್ ಆಗಲೇ 5 ಗೋಲ್ ಹೊಡೆದ್ಬಿಟ್ಟಿದ್ದ. ಸೊ ನನಗೆ 100% ಶ್ಯೂರ್ ಇತ್ತು.
ಸೊ ನಂದು ಒಂದೇ ಇತ್ತು, ನನಗೆ ಸಿಕ್ಕೋ ಚಾನ್ಸು, ನನಗೆ ಸಿಗೋ ಅವಕಾಶ ನಾನು ಕಳ್ಕೊಬಾರ್ದು, 100% ಎಫರ್ಟ್ ಇರಬೇಕು. ಸೊ ನನಗೆ ಸಿಕ್ಕಿರೋ ಒಂದು ಚಾನ್ಸು ನಾನು ಕನ್ವರ್ಟ್ ಮಾಡಿ ತೋರಿಸಿದೆ. ಸೊ ಇದು ಟೀಮ್ ಗೇಮ್, ಎಲ್ಲರದ್ದು ಎಫರ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದೆರಡು ಸ್ವಲ್ಪ ಲೂಸ್ ಇದಾದರೂ ಟೀಮು ಸೋಲು ಅಂತ ಇದು ಬರುತ್ತೆ. ಸೊ ನಮ್ಮ ಹೇಳ್ಬೇಕಂದ್ರೆ ಕ್ರೆಡಿಟ್ ಎಲ್ಲ ಹುಡುಗರಿಗೆ ಹೋಗಬೇಕು, 18 ಹುಡುಗರಿಗೆ ಹೋಗಬೇಕು, ಎಲ್ಲರೂ ಎಲ್ಲ ಜಾಗದಲ್ಲೂ ಫುಲ್ 100% ಗೆಲ್ಲಬೇಕು ಅಂತ ಒಂದು ಛಲ ಇತ್ತು. ಅದನ್ನ ಮಾಡಿ ತೋರಿಸಿದ್ದೀವಿ ಅಷ್ಟೇ. ಓಕೆ, ನಾವು ಇಷ್ಟು ದಿವಸ ಬರೀ ಕ್ರಿಕೆಟ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಅಂದರೆ ಸಾಕಷ್ಟು ಇವಾಗ ನಾವು ನೋಡಿದ್ವಿ ಅಂದರೆ ಅದೊಂದು ರೀತಿ ಭಯ ಇರ್ತೈತೆ, ಅಂದರೆ ಹಾಕಿ ಎಲ್ಲೋ ಕಣ್ಮರೆ ಆಗೋಗ್ತಾ ಇತ್ತು ಅಂತ. ಬಟ್ ಈಗ ಆ ಒಂದು ಗೋಲ್ಡನ್ ಡೇಸ್ ವಾಪಸ್ ಆಗಿದೆ ಅಂತ ಅನಿಸ್ತಾ ಇದೆ. ಇವತ್ತು ಎಲ್ಲ ನೋಡಿದ್ರು ಕೂಡ ಹಾಕಿ 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 ಅಂತ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ನಮ್ಮ ಭಟ್ ಸರ್ ಕೂಡ ತುಂಬ ಹ್ಯಾಪಿ ಆದರು. ನೀವು 3 ಜನ ಬಂದಿದ್ದಕ್ಕೆ ತುಂಬ ಖುಷಿಯಾಗಿತ್ತು ಅವ್ರಿಗೂ ಕೂಡ. ಈ ಮೂಲಕ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ? ಆ್ಯಸ್ ಅ ಹಾಕಿ ಪ್ಲೇಯರ್ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ? ನಮ್ಮದು ಅಂದರೆ ಒಂದು ಚಾಲೆಂಜ್ ಇತ್ತು. ಒಲಿಂಪಿಕ್ಸ್ ಈಸ್ ಅ ಬಿಗ್ಗೆಸ್ಟ್ ಏನು ಹೇಳಿ ಇವೆಂಟ್ ವರ್ಲ್ಡಲ್ಲಿ, ಅದ್ರ ಮೇಲೆ ಯಾವುದೂ ಇಲ್ಲ. ಸೊ ಟೀಮ್ ಗೇಮಲ್ಲಿ ಮುಂಚೆ ಹೋಗ್ತಿದ್ದು ಅಂದರೆ ಹಾಕಿನೇ ಹೋಗ್ತಿತ್ತು. ಅದು ಒಂದ್ಸಲಿ ಸೋತ್ಬಿಡ್ತು ಅಂದರೆ ತುಂಬ ಇಂಡಿಯಾದಲ್ಲಿ ಎಲ್ಲರೂ ಡಿಸಪಾಯಿಂಟ್ ಆಗಿಬಿಟ್ಟಿದ್ರು. ಅದು ಪುನಃ ತರಬೇಕು, ವಾಪಸ್ ಬರಬೇಕು, ಪುನಃ ಆಡಬೇಕು. ಓಕೆ, ಇದ್ರ ಮಧ್ಯದಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಪ್ರಧಾನ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ ಅವರು 3 ಜನ ಹಾಕಿ ಹೀರೋಸ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರುವಂತಹ ಒಂದು ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ನಿಜವಾಗಿಯೂ ಸುವರ್ಣ ನ್ಯೂಸ್ಗೆ ಇದು ಹೆಮ್ಮೆಯ ವಿಷಯ. ಹಾಕಿ ಅರ್ಹತಾ ಸುತ್ತಿನಲ್ಲಿ 8-1 ಗೆದ್ದು ಬಂದಿರುವಂತಹ ಭಾರತ ತಂಡದ ಆಟಗಾರರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇರೋದು ನಿಜವಾಗಿಯೂ ಕೂಡ ನಮ್ಮ ಹೆಮ್ಮೆಯ ಸಂಗತಿ. ನಮ್ಮ ಇಡೀ ಆಫೀಸ್ ಸುತ್ತಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ವಿಶ್ವೇಶ್ವರ ಭಟ್ ಅವರು ಅಭಿನಂದನೆ ಸಲ್ಲಿಸಿದಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಓಕೆ, ಏನು ಹೇಳೋದಕ್ಕೆ ಬಯಸ್ತೀರಾ ರಘು? ಇದೆ ಈ ಹಾಕಿ ಹವೆಯನ್ನ ಹೀಗೇ ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ನಿಮ್ಮ ಪಾತ್ರ ಖಂಡಿತ ಇದ್ದೇ ಇದೆ, ಜೊತೆಗೆ ನಮ್ಮ ಪಾತ್ರ ಆಗಲಿ, ಅಭಿಮಾನಿಗಳ ಪಾತ್ರ ಆಗಲಿ ಎಷ್ಟು ಮುಖ್ಯ? ಹೌದು, ಇಂದಿನ ದಿನದಲ್ಲಿ ಮೀಡಿಯಾ ಅಂತ ಒಂದು ಪಾರ್ಟ್ ಇದೆ ಅಲ್ಲ, ಅದು ತುಂಬ ಇದಿದೆ. ಅದು ಏನು ಹೇಳ್ತೀರಾ, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಒಂದು ಟೂರ್ನಮೆಂಟ್ ಬಂದಾಗ ಇಲ್ಲ ಮ್ಯಾಚ್ ಗೆದ್ದಾಗ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಜನತೆಗೆ ಗೊತ್ತಾಗುತ್ತೆ ಏನು ಆಗ್ತಿದೆ ಏನು ಆಗ್ತಿಲ್ಲ ಅಂತ. ನೀವು ಅದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅದು ಎಲ್ಲೋ ಒಂದು ಜಾಗದಲ್ಲಿ ಇದಾಗ್ಬಿಡುತ್ತೆ. ಸೊ ಈಗ ಈ ಮ್ಯಾಚ್ ಲೈವ್ ಇತ್ತು, ಜನರು ಫಾಲೋ ಮಾಡಿದ್ರು, ನೀವು ಫಾಲೋ ಮಾಡಿದ್ರೆ ಇದೊಂಥರ ಅಟ್ಮಾಸ್ಫಿಯರು. ಈ ಜನರಿಗೆ ಗೊತ್ತಾಯ್ತು, ದೇಶ ಖುಷಿ ಇದೆ. ಇದೇ ಥರ ಇನ್ನೂ 4 ಟೂರ್ನಮೆಂಟ್ ಗೆದ್ದಾಗ ಇದೇ ಥರ ಇನ್ನೂ ಪ್ರಮೋಟ್ ಮಾಡಿದ್ರೆ ಇನ್ನೂ ಮುಂದೆ ಹೋಗುತ್ತೆ, ಇನ್ನೂ ಒಂದು ಒಳ್ಳೆ ಟೂರ್ನಮೆಂಟ್ ಗೆಲ್ಲೋಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಅಂತ ಒಂದು ಹೇಳ್ತೀನಿ. ಓಕೆ, ಈಗ ಕುಶಾಲನಗರದಿಂದ ಪ್ರವೀಣ್ ಕರೆ ಮಾಡಿದ್ದಾರೆ. ಪ್ರವೀಣ್, ಏನು ಹೇಳ್ತೀರಾ? ಅರ್ಹತಾ ಸುತ್ತಿನಲ್ಲಿ ಭರ್ಜರಿ ಅಂತರದಿಂದ ಗೆದ್ದು ಬಂದಿರುವಂತಹ ಹಾಕಿ ಆಟಗಾರರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಮತ್ತು ಎಲ್ಲರಿಗೂ ಕಂಗ್ರಾಚುಲೇಷನ್ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ನಾನು ಕುಶಾಲನಗರದಿಂದ ಪ್ರಭುಯಿಂದ. ಹಾ, ಹೇಳಿ. ಸುನಿಲ್ ಹತ್ರ ಮಾತಾಡ್ಬೋದು ಮೇಡಮ್? ಖಂಡಿತ ಮಾತಾಡಿ ಸರ್. ಹಲೋ, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ನೋಡಿದೆ ಸರ್, ಗೇಮ್ ಪೂರ್ತಿ ನೋಡಿದೆ. ಓಕೆ, ತುಂಬ ಚೆನ್ನಾಗಿತ್ತು ಸರ್ ಗೇಮು. ಥ್ಯಾಂಕ್ ಯು ಸರ್. ಒಲಿಂಪಿಕ್ಸಲ್ಲಿ ಇದೇ ರೀತಿ ಗೆದ್ದು ಬನ್ನಿ ಸರ್. ಓಕೆ, ಪಕ್ಕಾ ಸರ್, 100%. ಕೊಡುಗೆ ಸಪೋರ್ಟ್ ಯಾವಾಗಲೂ ಇರುತ್ತೆ ಸರ್, ಗೆದ್ದು ಬನ್ನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈಗ ಸಿಕ್ಕಿಂನಿಂದ ರಘುರಾಮ್ ಕರೆ ಮಾಡಿದ್ದಾರೆ. ರಘುರಾಮ್, 3 ಜನ ಹಾಕಿ ತಂಡದ ಆಟಗಾರರು, ಪ್ರಮುಖ ಆಟಗಾರರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹಾ, ಸರಿ ಮೇಡಮ್. ಹಲೋ ಸುನಿಲ್. ಹಾ, ಹೇಳಿ. ಸುನಿಲ್, ನಾನು ನಿನ್ ಫ್ರೆಂಡ್ ರಘುರಾಮ್ ಅಂತ, ಕ್ಲಾಸ್ಮೇಟ್. ಗೊತ್ತಾಯ್ತು. ಗೊತ್ತಾಯ್ತು ಸುನಿಲ್? ಹಾ, ಗೊತ್ತಾಯ್ತು. ವಿಶ್ ಯು ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ ಯು ರವಿ. ಒಲಿಂಪಿಕ್ ಚೆನ್ನಾಗಿ ಆಡು. ಓಕೆ, ಅಷ್ಟೇ. ನಾವು ಹಾಕಿ ಟೀಮಲ್ಲಿ ಇದ್ದೀವಿ. ಓಕೆ. ಓಕೆ ರಘುರಾಮ್, ನೀವು ಹಾಕಿ ಟೀಮಲ್ಲಿ ಇದ್ದೀರಾ, ಸುನಿಲ್ ಹಾಕಿ ಆಡ್ತಾ ಇದ್ದಾರೆ. ಸುನಿಲ್ ಆಟದಲ್ಲಿ ಏನ್ ತುಂಬಾ ಸ್ಪೆಷಲ್ ಅನ್ಸುತ್ತೆ ನಿಮ್ಗೆ? ಸ್ಪೆಷಲ್, ಒಂದು ಸಕ್ಕ ಸ್ಪೀಡ್ ಮೇಡಮ್, ತುಂಬಾ ಒಳ್ಳೆ ಆಟ ಒಂದು. ನಾವು ಚಿಕ್ಕೂರಿಂದನೂ ಒಟ್ಟಿಗೆ ಬೆಳೆದಿದ್ದು. ಅವನು ಸಣ್ಣೂರಲ್ಲಿ ಇದ್ದಾಗ್ಲೂ ಅಷ್ಟೇ. ಓಕೆ, ಧನ್ಯವಾದ ನನ್ನ ಜೊತೆ ಮಾತಾಡಿದ್ದಕ್ಕೆ. ಓಕೆ ಸುನಿಲ್, ಏನು ಹೇಳ್ತೀರಾ? ನಿಮ್ಮ ಫ್ರೆಂಡ್ ಜೊತೆನೇ ಮಾತಾಡಿದ್ರಿ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಅಷ್ಟು ದೂರದಿಂದ ಕಾಲ್ ಮಾಡಿದ್ದಾನೆ ಯೋಚನೆ ಮಾಡಿ. ಸೊ ಸಿಕ್ಕಿಮಿಂದ ತುಂಬ ಖುಷಿ ಆಗ್ತಾ ಇದೆ. ಓಕೆ ಉತ್ತಪ್ಪ, ಈಗ ನೆಕ್ಸ್ಟ್ ತುಂಬ ದೊಡ್ಡ ಯುದ್ಧ ಇದೆ ನಿಮ್ಮ ಮುಂದೆ. ಸೊ ಅದಕ್ಕೆ ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ? ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು? ನೀವು ಗೆದ್ದಿದ್ದೀರಾ ಅಂತ ಗೊತ್ತಾದ ತಕ್ಷಣ ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ಸ್ ಹೇಗಿತ್ತು? ಆಬ್ವಿಯಸ್ಲಿ ತುಂಬ ಖುಷಿ ಆಗಿರ್ತಾರೆ. ಅಂದರೆ ನನಗೆ ಅದೇ ಗೆದ್ಮೇಲೆ ನಮಗೆ ಅಂತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು 2 hours 3 hours ಆಗಲೇ ಇಲ್ಲ. ಯಾಕಂದರೆ ನಾವು ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ, ತುಂಬ ದೊಡ್ಡ ಮೂಮೆಂಟ್ ಅದು. ಸೊ ಆಬ್ವಿಯಸ್ಲಿ ಐ ಹೋಪ್ ದೇ ವರ್ ವೆರಿ ಹ್ಯಾಪಿ, ದೇ ವರ್ ವೆರಿ ಪ್ರೌಡ್. ತುಂಬಾ ಎಂಜಾಯ್ ಮಾಡಿರಬೇಕು. ಎಲ್ಲರೂ ಬಂದು ಮನೇಲಿ ಒಟ್ಟಿಗೆ ನೋಡಿದ್ದಾರೆ. ಸುಮಾರು ನಮ್ಮ ಅಂಕಲ್ ಆಂಟೀಸ್ ಎಲ್ಲ ಬಂದಿದ್ರು ಮ್ಯಾಚ್ ನೋಡೋಕ್ಕೆ, ಡೆಲ್ಲಿಗೇ ಬಂದಿದ್ರು. ಇನ್ನು ಮುಂದೆ ನಾವು ಮಾಡಬೇಕು ಅಂತ ನಾವು
ನಮ್ಮ ಎಫರ್ಟ್ನ ಮಾಡಿ ನಮ್ಮ ಪೇರೆಂಟ್ಸ್ ಆಗಲಿ ನಮ್ಮ ದೇಶಕ್ಕಾಗಲಿ ನಾವು ಎಲ್ಲ ನಮ್ಮ ಎಫರ್ಟ್ ಕೊಡ್ತೀವಿ ಅಂತ ನಾವು ಇವತ್ತು ಹೇಳ್ತೀವಿ. ಆದರೆ ಇವೆಲ್ಲವನ್ನ ನಾವೀಗಾಗಲೇ ಮಾತಾಡ್ತಾ ಇದ್ವಿ, ಕ್ರಿಕೆಟ್ಗೆ ಸಿಗ್ತಿರುವಂತಹ ಇಂಪಾರ್ಟೆನ್ಸ್ ಹಾಕಿಗೆ ಸಿಗ್ತಾ ಇಲ್ಲ. ದೇಶದ ರಾಷ್ಟ್ರೀಯ ಕ್ರೀಡೆ ಆಗಿದೆ ಹಾಕಿ, ನಿಜವಾಗಿಯೂ ಅದಕ್ಕೆ ಸಿಗುವಂತಹ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ ಇವತ್ತಿಗೂ ಕೂಡ. ಯಾಕೆ ಅನ್ಸುತ್ತೆ ರಘು? ಎಲ್ಲರೂ ಇದೇ ಕ್ವಶನ್. ಇಲ್ಲ, ಯಾಕೆಂದ್ರೆ ದೇಶದ ರಾಷ್ಟ್ರೀಯ ಕ್ರೀಡೆ ಆದ್ರೂ ಕೂಡ ಆ ರಾಷ್ಟ್ರೀಯ ಕ್ರೀಡೆಗೆ ಕೊಡಬೇಕಾದಂತಹ ಮಾನ್ಯತೆ ಸಿಗ್ತಿಲ್ಲ ಅನ್ನೋದೇ ಹಾಕಿ ಅಭಿಮಾನಿಗಳು ತುಂಬಾ ಜನ ನಮ್ಗೆ ಕಾಲ್ ಮಾಡಿದಾಗ್ಲೂ ಅದೇ ಮಾತಂತ ಇದ್ರು. ಯಾಕೆ ಸಿಗ್ತಾ ಇಲ್ಲ ಮೇಡಮ್ ಅಂತ ನಮ್ಮನ್ನೇ ಕ್ವೆಶನ್ ಮಾಡ್ತಾರೆ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನು ಹೇಳ್ತೀರಾ? ನೀವು ನೋಡಿ, ನಾ ಯಾವ ಗೇಮ್ನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಹಾಕಿ ಅದೊಂಥರ ಮುಂಚೆನೇ ಬಂದಿದೆ, ಅದು ಒಂದು ಟೈಮಿಗೆ ಅದೊಂದು ಸ್ವಲ್ಪ ಡೌನ್ಫಾಲ್ ಇತ್ತು. ಈಗ ವಾಪಸ್ಸು ಅದು ರೀಕ್ರಿಯೇಟ್ ಆಗ್ತಾ ಇದೆ, ಚೆನ್ನಾಗಿ ಮೇಲೆ ಬರ್ತಾ ಇದೆ. ಇದೇ ಥರ ಪ್ರಮೋಟ್ ಮಾಡ್ತಾ ಇದ್ದಾರೆ, ಒಂದು ಸರ್ಟನ್ ಲೆವೆಲ್ಗೆ ಬಂದೇ ಬರುತ್ತೆ. ಈಗ ನೋಡಿ, ಇಷ್ಟು ಜನ ಫೋನ್ ಮಾಡ್ತಿದ್ದಾರೆ, ಇಷ್ಟು ಜನ ನಮ್ಗೆ ವಿಷಸ್ ಕಳಿಸಿದ್ದಾರೆ, ನೆನ್ನೆ ವಿಷಸ್ ಕಳಿಸಿದ್ದಾರೆ, ನಾವು ಒಲಿಂಪಿಕ್ಸ್ ಕ್ವಾಲಿಫೈ ಆಗಿದ್ವಿ. ಅವಾಗ 2008 ಯಾರು ಕ್ರಿಟಿಸೈಸ್ ಮಾಡಿದವ್ರೆ ಅವರೇ 2012ಗೆ ನಮ್ಮನ್ನ ಇವತ್ತು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅಂದರೆ ಜನರಿಗೆ ಜಯ ಗಳಿಸ್ಬೇಕು, ಸೋಲು ತಗೊಳಕ್ಕಾಗಲ್ಲ. ನಾವು ನಮ್ಮ 100% ಆಗಿ ಗೆದ್ದು ಮುಂದೆ ತರಬೇಕು ಅಂತ ನಮ್ಮದು ಆಸೆ ಇದೆ. ಅದೇ ನಾವು 100% ಟ್ರೈ ಮಾಡ್ತೀವಿ. ಸೊ ಇದ್ರ ಜೊತೆ ಮೀಡಿಯಾ ಪಾರ್ಟ್ನರ್ಸು, ಕಮ್ಯುನಿಕೇಷನ್ ಪಾರ್ಟ್ನರ್ಸ್ ಇವರೆಲ್ಲ ಸ್ವಲ್ಪ ಗೇಮ್ನ ಪ್ರಮೋಟ್ ಮಾಡಿದ್ರೆ ಇನ್ನೂ ಮೇಲೆ ಬಂದು ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ನೀವೇನು ಹೇಳ್ತೀರಾ ಸುನಿಲ್? ಅಂದರೆ ಯಾವಾಗಲೂ ಹೇಳ್ತಾರೆ ಕ್ರಿಕೆಟ್ ಬಗ್ಗೆ ಯಾರು ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಆದರೆ ಕ್ರಿಕೆಟ್ಗೆ ಸಿಕ್ಕಂತಹ ಇಂಪಾರ್ಟೆನ್ಸ್ ಹಾಕಿಗೆ ಸಿಗ್ತಾ ಇಲ್ಲ, ಒಂದು ಅಳಲು ಎಲ್ಲರಲ್ಲೂ ಇದೆ. ಇದಕ್ಕೇನು ಹೇಳ್ತೀರಾ? ನಾನು ಯಾವುದೇ ಗೇಮ್ನ ಕಂಪೇರ್ ಮಾಡೋದಿಲ್ಲ. ನಾವು ಯಾವುದೇ ಗೇಮ್ನಾಗಲಿ ಯಾವುದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಅಥವಾ ಅದು ಸರಿ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ರಘು ಹೇಳ್ದಾಗೆ ಒಂದು ಟೈಮ್ ಹಾಕಿ ಕೆಳಗಡೆ ಹೋಗ್ತಾ ಇತ್ತು. ಸೊ ಅದನ್ನೆಲ್ಲ ಬದಿಗಿಟ್ಟು ಈಗ ಮೇಲೆ ತರ್ತಾ ಇದ್ದೀವಿ. ಫ್ಯೂಚರಲ್ಲಿ ಯಾರು ನೋಡ್ತೀವಿ, ಗೌರ್ಮೆಂಟಿಂದ ಸಪೋರ್ಟ್ ಸಿಗ್ಬೋದು. ಎಕ್ಸ್ಪೆಕ್ಟ್ ಇದೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾರೆ ಅಂತ, ನೋಡೋಣ ಫ್ಯೂಚರಲ್ಲಿ ಏನು ಮಾಡ್ತಾರೆ. ಸೊ ನೆಕ್ಸ್ಟ್ ಏನೇನು ಪ್ಲಾನ್ಸ್ ಇದೆ ಉತ್ತಪ್ಪ? ನೆಕ್ಸ್ಟ್ ಎಲ್ಲ ರೆಡಿ ಆಗ್ತಾ ಇದ್ದೀರಾ ಜುಲೈ 27ಗೆ ಲಂಡನ್ಗೆ ಹೋಗೋದಕ್ಕೆ? ಸೊ ಯಾವೆಲ್ಲ ರೀತಿ ಗೇಮ್ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಏನೆಲ್ಲ ರೀತಿಯಾದಂತಹ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಮುಂದೆ? ಈಗ 5th ನಮ್ಮದು ಮೋಸ್ಟ್ಲಿ ಕ್ಯಾಂಪ್ ಸ್ಟಾರ್ಟ್ ಆಗ್ತಿದೆ ಮಾರ್ಚ್ ಇಲ್ಲಿ ಬೆಂಗಳೂರಲ್ಲಿ. ಸೊ ಇದ್ರ ಮುಂದೆ ನಮಗೆ ಇನ್ನೂ ಟೂರ್ಸ್ ಇದೆ, ಆಚೆ ಲಂಡನ್ ಹೋಗ್ತಿದ್ದೀವಿ ನಾವು. ಅದೇ ಪ್ರಿಪರೇಟರಿ ಒಲಿಂಪಿಕ್, ಅದೇ ಸೇಮ್ ಈವೆಂಟ್, ಸೇಮ್ ಜಾಗದಲ್ಲಿ ಅಲ್ಲಿ ಮಾಡ್ತಾರೆ ಟೂರ್ನಮೆಂಟ್. ಅಲ್ಲೇ ನಮಗೆ ಒಂದು 4 ನೇಷನ್ ಟೆಸ್ಟ್ ಸೀರೀಸ್ ಥರ ಒಂದು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಇನ್ನೇನು ಪಾಕಿಸ್ತಾನದ ಹೋಗೋದು ಏನೋ ಡಿಸ್ಕಷನ್ಸ್ ಆಗ್ತಾ ಇದೆ ಅಂತೆ, ಟೆಸ್ಟ್ ಸೀರೀಸ್ ಹೋಮ್ ಆ್ಯಂಡ್ ಅವೇ 5 ಮ್ಯಾಚ್. ಸೊ ಎಲ್ಲ ತರೀಕೆಯಿಂದ ನಮ್ಮದು ಪ್ರಿಪರೇಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ನಮ್ಮ ಜೊತೆ ಮಾಜಿ ಆಟಗಾರರಾಗಿರುವಂತಹ AK ಸುಬ್ಬಯ್ಯ ಅವರಿದ್ದಾರೆ. ಸುಬ್ಬಯ್ಯ ಅವರೇ, ನಿಜವಾಗಿಯೂ ಇವತ್ತು ನಿಮ್ಮ ಪಾಲಿಗೆ ಹಾಲು ಕುಡಿದಷ್ಟೇ ಸಂತೋಷ ಆಗಿರಬೇಕು. 3 ಜನ ಹಾಕಿ ತಂಡದ ನಾಯಕರು ಆಟಗಾರರು ನಮ್ಮ ಜೊತೆ ಇದ್ದಾರೆ. ನಾನಂತೂ ಏನು ಮಾತಾಡಲ್ಲ, ನೀವೇ ಮಾತಾಡಿ. ಓಕೆ, ಕರೆ ಕಟ್ಟಾಗಿದೆ, ಮತ್ತೆ ಅವರನ್ನು ಸಂಪರ್ಕಿಸುವ ಪ್ರಯತ್ನ ನಾವು ಮಾಡ್ತೀವಿ. ನಿಜವಾಗಿಯೂ ವೀಕ್ಷಕರೇ, ಹಾಕಿ ಆಟಗಾರರು ಅಥವಾ ಮಾಜಿ ಆಟಗಾರರಿಗೆ ಅದ್ಭುತವಾದಂತಹ ಕ್ಷಣಗಳು, ಮರೆಯೋಕ್ಕಾಗದೇ ಇರುವಂತಹ ಕ್ಷಣಗಳಿವು. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಮ್ಮ ಜೊತೆ ಇರುವಂತಹ ಆಟಗಾರರ ಜೊತೆ ಹಂಚ್ಕೊಳ್ಳೋಣ. ಸೊ ಇವಾಗ ರಘು, ಒಂದು ಆಟಕ್ಕೆ ನೀವು ಮುಂದೆ ಹೋಗಬೇಕು ಅಂದರೆ, ಒಂದು ಆಟದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಿಮ್ಮ ಇಡೀ ತಂಡ ಯಾವ ರೀತಿ ಸಜ್ಜಾಗಬೇಕಾಗತ್ತೆ? ಯಾವೆಲ್ಲ ವಿಷಯಗಳ ಬಗ್ಗೆ ನೀವು ಗಮನ ಕೊಡ್ತೀರಾ? ಈಗ ಒಂದು ಟೂರ್ನಮೆಂಟ್ಗೆ ಪ್ರಿಪೇರ್ ಆಗಬೇಕಂದ್ರೆ ಅಟ್ಲೀಸ್ಟ್ 15-20 ಡೇಸ್ ಮುಂಚೆ ನಾವು ಒಂದು ಜಾಗದಲ್ಲಿ, ನಮ್ಮದು ಬ್ಯಾಂಗ್ಳೂರ್ ಬೇಸ್, ಆ್ಯಕ್ಚುಲಿ ಹಾಕಿಗೆ ಬೇಸ್ ಬ್ಯಾಂಗ್ಳೂರಲ್ಲಿ ನಾವು ಒಂದಾಗ್ತೀವಿ. ಇದು ಟೀಮ್ ಗೇಮು, ಕಾಂಬಿನೇಷನ್ ಟೀಮು ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಫಿಸಿಕಲಿ, ಮೆಂಟಲ್ ಸ್ಟ್ರೆಂತು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಲ್ಲ ವಿಷಯದ ಮೇಲೆಯೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಬರೀ ಒಂದೇ ಒಂದು ಆಡೋದು ಓಡೋದು ಹಾಗಿಲ್ಲ, ಇದು ಪ್ರೊಫೆಷನಲಿಸಮೇ ಬೇರೆ ಇರುತ್ತೆ. ಸೊ ನಾವು ಆನ್ ದ ಫೀಲ್ಡ್ಗಿಂತ ಆಫ್ ದ ಫೀಲ್ಡ್ ತುಂಬ ಫ್ರೆಂಡ್ಲಿ ಆಗಿರೋದು, ತುಂಬ ಅರ್ಥ ಮಾಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಹೊರಗಡೆ ಅಂಡರ್ಸ್ಟ್ಯಾಂಡಿಂಗ್ ಆಟೋಮೆಟಿಕ್ ಗ್ರೌಂಡ್ ಅದು ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ. ಓಕೆ ಸರ್, ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ಮಾಜಿ ಆಟಗಾರರಾಗಿರುವಂತಹ AK ಸುಬ್ಬಯ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಸುಬ್ಬಯ್ಯ ಅವರೇ, ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಖುಷಿ ತರುವಂತಹ ವಿಷಯ. ಈಗ ನೀವೇನು ಹೇಳೋದಕ್ಕೆ ಬಯಸ್ತೀರಾ? 3 ಜನ ಆಟಗಾರರು ನಮ್ಮ ಜೊತೆ ಇದ್ದಾರೆ. ನಾವು ಅವರಿಗೆ ಗೊತ್ತುಂಟು ಅವರು ತುಂಬಾ ರೆಸ್ಪಾನ್ಸಿಬಿಲಿಟಿ ಏನು ಅಂತ. ಆಕ್ಚುಲಿ ನಾವು ಆಸ್ ಅ ಕೋಚಸ್ ನಾವು ಆಲ್ಸೋ ಈಗ ನಾವು ಇದರಲ್ಲಿ ತುಂಬಾ ಹೇಳೋದಂತ ಹೇಳಿದ್ರೆ, ಅವರು ಇಷ್ಟುವರೆಗೆ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದು ತಲುಪಿದ್ದಾರೆ. ಒಂದು ಟೀಮ್ ನ ಒಲಿಂಪಿಕ್ ಕ್ವಾಲಿಫಿಕೇಶನ್ಗೆ ಅವರು ತಂದು ತಲುಪಿಸಿದ್ದಾರೆ. ನಾವು ಇದೇನಂತ ಹೇಳಿದ್ರೆ, ಅವ್ರದ್ದು ಈಗ ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತದೆ. ಅವರಿಗೆ ಅವರು ಫಿಟ್ನೆಸ್ ಇಟ್ಕೊಂಡು ಒಲಿಂಪಿಕ್ ಗೇಮ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಹೇಳ್ಕೊಂಡು ಇರೋದೇ ನಾವು ಅವ್ರಿಗೆ ಒಂದು ಅಡ್ವೈಸ್ ಕೊಡುವಂಥದ್ದು ಒಂದು ಮಾತು. ಓಕೆ ಸುಬ್ಬಯ್ಯ ಅವರೇ, ನೀವು ಕೋಚ್ ಕೂಡ ಆಗಿದ್ದೀರಾ, ಹಾಗೆ ಸೆಲೆಕ್ಟರ್ ಕೂಡ ಆಗಿದ್ದೀರಾ. ಈಗ ಇರುವಂತಹ ಹಾಕಿ ತಂಡದ ಆ ಸ್ಟ್ರೆಂತ್ ಅನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವರ ಟೀಮ್ ವರ್ಕ್ ಅನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ?
ಇದು ಒಂದು ಒಳ್ಳೆ ಒಂದು ವೆರಿ ಈ ಬಂಚ್ ಒಂದು ಜೂನಿಯರ್ ಮತ್ತೆ ಸೀನಿಯರ್ ಟೀಮ್ ತುಂಬಾ ಮಿಕ್ಸ್ ಆಗಿರುವ ಬಂಚ್ ಒಂದು. ಮತ್ತೆ ಇವರೆಲ್ಲ ಒಂದು ವೆರಿ ಎಂಥೂಸಿಯಾಸ್ಟ್ ಅಂತಂದ್ರೆ ಅಷ್ಟು ಒಂದು ರೋಬಸ್ಟ್ ಆಗಿ ಹಾಕಿ ಆಡ್ತಿದ್ದಾರೆ ಈಗ. ಯಾಕೆಂತಂದ್ರೆ ಇವರು ಇಷ್ಟು ಫಿಟ್ನೆಸ್ ಇದ್ದಾರೆ. ನಮ್ಗೆ ಈ ಆಸ್ಟ್ರೇಲಿಯನ್ ಕೋಚ್ ಬಂದ್ಮೇಲೆ ನಮ್ದು ಪ್ಲೇಯಿಂಗ್ ಸ್ಟೈಲ್ ಚೇಂಜ್ ಮಾಡಿದ್ದಾರೆ. ಇದಕ್ಕೆ ಇವ್ರ ಮಕ್ಕಳಿಗೂ ಅದು ಆ ಗೇಮ್ ಆಡಕ್ಕೆ ಅವರಿಗೆ ಖುಷಿ ಆಗ್ತಾ ಉಂಟು. ಇದೆಲ್ಲ ಯಾರು ಫೋರ್ಸ್ ಮಾಡಿ ಅವರಿಗೆ ಈ ಸಿಸ್ಟಮ್ ಆಡ್ತಾ ಕೇಳ್ತಿಲ್ಲ. ಆದ್ರೆ ಒಂದು ಫಾರಿನ್ ಕೋಚ್ ಬಂದು ಅವರು ಸಿಸ್ಟಮ್ ಮಾಡಿದಾಗ ಈ ಮಕ್ಕಳಿಗೆ ಹಾಕಿ ಆಡಕ್ಕೆ ಬಾರಿ ಖುಷಿ ಆಗ್ತಾರೆ. ಅದಕ್ಕಾಗಿ ಈ ಮಕ್ಕಳು ನಮ್ಗೆ ಇನ್ನೂ ತುಂಬಾ ಖುಷಿ ಅಂತಂದ್ರೆ ನಾವು ಕರ್ನಾಟಕದಿಂದ 5 ಪ್ಲೇಯರ್ಸ್ ಇದ್ದಾರೆ, ಕೋಚಿಂಗ್ ಸ್ಟಾಫ್ ಇದ್ದಾರೆ. ಇದು ನಮ್ದು ಕಾಂಟ್ರಿಬ್ಯೂಷನ್ ಮೋರ್ ಇತ್ತು ಈ ಒಲಿಂಪಿಕ್ ಕ್ವಾಲಿಫೈಯರ್ಸ್ ಅಲ್ಲಿ. ಅದಕ್ಕೆ ನಮ್ಗೆ ಇನ್ನೂ ತುಂಬಾ ಹೆಮ್ಮೆ ಆಗ್ತಿದೆ. ಓಕೆ, 3 ಜನ ಇದ್ದಾರೆ ನಮ್ ಜೊತೆ. ರಘುನಾಥ್ ಇದ್ದಾರೆ, ಸುನೀಲ್ ಇದ್ದಾರೆ, ಉತ್ತಪ್ಪ ಅವರಿದ್ದಾರೆ. ಮಾತಾಡಿ, ಯಾರ ಜೊತೆ ಮಾತಾಡ್ತೀರಾ? ಅವ್ರನ್ನ ನಾವು ಯಾವಾಗಲೂ ಮಾತಾಡ್ಕೊಂಡೇ ಇರ್ತೀವಿ. ಅಲ್ಲ, ಇವಾಗ ಎಲ್ಲ ಕರ್ನಾಟಕದ ಜನತೆ ಮುಂದೆ ನೀವು ಮಾತಾಡ್ತಿದ್ದೀರಾ ಅವ್ರ ಜೊತೆ? ನಾವು ಅವ್ರ ಜೊತೆ ಮಾತಾಡೋದಂತ ಹೇಳಿದ್ರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅವ್ರ ಮೊನ್ನೆಯಿಂದ ಇನ್ನೂ ಜಾಸ್ತಿ ಆಗುತ್ತು. ಇವ್ರ ಜೊತೆ ನಮ್ದು ವಿಘ್ನೇಶ್ ಅಂಡ್ ಭರತ್ ಖೇತ್ರಿ ಅವರು ಇದ್ದಾರೆ. ನಾವು ಈ 5 ಜನ ಅಂತೂ ಅವರು ಒಲಿಂಪಿಕ್ ಟೀಮ್ ಅಲ್ಲಿ ಆಡಿ ಚೆನ್ನಾಗಿ ಬಿಟ್ಟಿದ್ದು, ಅವ್ರು ಚೆನ್ನಾಗಿ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು. ಇವ್ರ ಜೊತೆಗೆ ಇನ್ನೂ ನಾವು ಎಷ್ಟು ಯಂಗ್ಸ್ಟರ್ ನಾವು ಕರ್ನಾಟಕದಿಂದ ಎನ್ಕರೇಜ್ ಮಾಡೋದಾದ್ರೆ ನಾವು ಮಾಡ್ತೀವಿ. ಮತ್ತೆ ಇವ್ರದ್ದು ಒನ್ಲಿ ಏಮ್ ಇಷ್ಟು ನಾವು ಒಳ್ಳೆ ಆಡಿ ಮೆಡಲಿಸ್ಟ್ ಆಗ್ಬೇಕು ಅಂತ ಒಂದು ಏಮ್ ಇಟ್ಕೊಂಡು ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಇವರೆಲ್ಲ ವೆರಿ ಡೆಡಿಕೇಟೆಡ್ ಬಾಯ್ಸ್, ನಮಗೆ ಗೊತ್ತುಂಟು ಅವ್ರು ಮಾಡ್ತಾರೆ ಅಂತ. ಸೊ ವಿ ಆರ್ ಆಲ್ಸೋ ವಿತ್ ದೆಮ್ ಅಂಡ್ ಅವರಿಗೆ ಅಷ್ಟೇ ಹೇಳೋದು ಆಲ್ ದಿ ಬೆಸ್ಟ್ ಫಾರ್ ನಮ್ದು ಒಲಿಂಪಿಕ್ ಟೀಮ್ಗೆ. ಈಗ ಓಕೆ ಸುಬ್ಬಯ್ಯ ಅವರೇ, ಸಾಕಷ್ಟು ಜನ ಇದ್ದಾರೆ, ಅಂದ್ರೆ ಕರ್ನಾಟಕದಿಂದ ಸಾಕಷ್ಟು ಪ್ಲೇಯರ್ಸ್ ಅಲ್ಲಿಗೆ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಸೊ ಯಾರೆಲ್ಲ ಆಯ್ಕೆ ಆಗ್ಬಹುದು ಅನ್ನೋದಕ್ಕಿಂತ ಯಾವ ರೀತಿ ಇವರೆಲ್ಲ ರೆಡಿ ಆಗಬೇಕು ಫೈನಲ್ಗೆ ಹೋಗೋದಕ್ಕೆ, ಅಂದ್ರೆ ಯಾವೆಲ್ಲ ರೀತಿಯ ಸಾಧ್ಯತೆಗಳಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ದಂತಂದ್ರೆ ಈಗ ನೋಡಿದ್ರೆ ಈಗ ಎಲ್ಲ 5 ಪ್ಲೇಯರ್ ಯಾರು ಈಗ ಈ ಒಲಿಂಪಿಕ್ ಕ್ವಾಲಿಫೈಯರ್ಸ್ ಅಲ್ಲಿ ಆಡಿದ್ದಾರೆ, ಎಲ್ಲರೂ ಒಂದು ರೀತಿಯಲ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಟೀಮ್ ಗೆಲ್ಲಕ್ಕೆ. ಅದರಲ್ಲಿ ರಘುನಾಥ್ ಆಗ್ಲಿ, ನಮ್ದು ಕ್ಯಾಪ್ಟನ್ ಭರತ್ ಖೇತ್ರಿ ಆಗ್ಲಿ, ನಮ್ದು SP ಸುನೀಲ್ ಆಗ್ಲಿ, ವಿಘ್ನೇಶ್ ಡಿಫೆಂಡರ್ ಆಗ್ಲಿ, ನಮ್ದು SK ಉತ್ತಪ್ಪ ಅವರು ಬಂದು ಫಾರ್ವರ್ಡ್ ಲೈನ್ ಯಂಗ್ಸ್ಟರ್ ಆದ್ರೂ ಅವ್ರ ಪಾರ್ಟ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇವರೆಲ್ಲ 5 ಮೇನ್ ಕಾಂಟ್ರಿಬ್ಯೂಟರ್ ನಮ್ದು ಇಂಡಿಯನ್ ಟೀಮ್ ನ ಈಗ ಒಲಿಂಪಿಕ್ ಕ್ವಾಲಿಫೈ ಮಾಡಕ್ಕೆ. ಅದಕ್ಕಾಗಿ ನಮಗೆ ಗೊತ್ತುಂಟು ಇವರೆಲ್ಲ ಮೇನ್ ಟೀಮ್ ಮೇನ್ ನ್ಯೂಕ್ಲಿಯಸ್ ಅಂತ. ಅವ್ರಿಗೆ ಅಷ್ಟೇ ಅವ್ರದ್ದು ಡಿಸಿಪ್ಲಿನ್ ಅವರಿಗೆಲ್ಲ ಗೊತ್ತುಂಟು. ಅವರು ಇಷ್ಟು ವರ್ಷ ಒಳ್ಳೆ ಹಾಕಿ ಆಡಿದ್ದಾರೆ. ಅವ್ರ ಮುಂದೆಗೂ ಅವರು ಒಲಿಂಪಿಕ್ಗೆ ಚೆನ್ನಾಗಿ ಆಡ್ತಾರೆ ಅಂತ ನಮ್ಗೆ ಅದೇ ಇರೋದು. ಅವ್ರದ್ದು ಗಾಡ್ ಫಾರ್ಬಿಡನ್ ಏನು ಒಂದು ಮೇಜರ್ ಇಂಜುರಿ ಬರೋದಿದ್ರೆ ಇವರು ನಮ್ದು ಟೀಮಲ್ಲಿ ರೆಗ್ಯುಲರ್ ಇರ್ತಾರೆ. ಅದಕ್ಕೆ ಓನ್ಲಿ ಅವರಿಗೆ ಸ್ವಲ್ಪ ಇನ್ನೂ ಕಾನ್ಸಂಟ್ರೇಟ್ ಮಾಡಿ, ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಓಪನ್ ಆಗಿ ಬಂದು ಮಾತಾಡಿ, ಓನ್ಲಿ ಅವ್ರದ್ದು ಬಾಕಿ ಎಲ್ಲ ಪ್ರಾಬ್ಲಮ್ಸ್ನ ಬಿಟ್ಟು ಎಲ್ಲರಿಗೆ ಕೋಚರ್ಸ್ಗೆ ಅವ್ರಿಗೆ ಬಿಟ್ಟು ಇವರಿಗೆ ಕಾನ್ಸಂಟ್ರೇಟ್ ಮಾಡಿ ಇವರು ಮೆಡಲಿಸ್ಟ್ ಆಗಬೇಕು ಅಂತ ನಮ್ಗೆ ಖುಷಿ. ಖಂಡಿತ ನಾವು ಕೂಡ ಅದೇ ಆಶಯವನ್ನು ಇಟ್ಕೊಂಡು ಕನಸು ಕಾಣ್ತಾ ಇದ್ದೀವಿ. ಆ ಕನಸು ನನಸಾಗಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದ ನನ್ನ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಸುತ್ತೆ, ಇನ್ನಷ್ಟು ಚರ್ಚೆಗಳಿವೆ. ನೀವು ಕೂಡ ಕರೆ ಮಾಡಿ ಈ ಹೀರೋಸ್ಗೆ ಅಭಿನಂದನೆಯನ್ನ ಸಲ್ಲಿಸಬಹುದು. ಸಾಕಷ್ಟು ಜನ ಈಗಾಗಲೇ ಕಾಲ್ಸ್ ಕೂಡ ರೆಡಿ ಆಗಿವೆ. ಅಲ್ಲದೆ ಒಂದು ಕಡೆ ಕ್ರಿಕೆಟ್ ಇಂಡಿಯಾ ಸೋಲ್ತಾ ಇದೆ, ಇನ್ನೊಂದು ಕಡೆ ಹಾಕಿ ಸಾಕಷ್ಟು ಜನಪ್ರಿಯವಾಗ್ತಾ ಇದೆ. ಮತ್ತೆ ಹಾಕಿ ಸ್ವರ್ಣಯುಗ ವಾಪಸ್ ಆಗ್ತಾ ಇದೆಯಾ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.